ನಮಸ್ಕಾರ, ನಾನು ಶುಭ. ಕೂದಲಿಗೆ ಆಯಿಲ್ ಹಚ್ಕೊಂಡಾಗ ದಿಮ್ ಕವರ್ ಕೂಡ ಆಯಿಲ್ ಆಗಿಬಿಡುತ್ತೆ. ನಾವು ವೇಲು ಏನಾದರೂ ಸುಮ್ಮನೆ ಹಿಂಗೆ ಹಾಕ್ಕೊತೀವಿ. ಇದು ನಿದ್ದೆಯಲ್ಲಿ ಏನಾಗುತ್ತೆ, ವೇಲೆಲ್ಲ ಹಾಕ್ಕೊಂಡಾಗ ಸೈಡ್ಗೆ ಹೊಟ್ಟೋಗ್ಬಿಡುತ್ತೆ. ಮತ್ತು ದಿಮ್ ಕವರ್ ಕೂಡ ಆಯಿಲ್ ಆಗಿಬಿಟ್ಟಿರುತ್ತಲ್ಲ. ನೀವೇನಿಲ್ಲ, ಈ ಥರ ಟೀ ಶರ್ಟ್ ಹಾಕ್ಬಿಡಿ. ಹಳೆ ಟೀ ಶರ್ಟ್ ಈ ಥರ ನೀಟಾಗಿ ದಿಮ್ಗೆ ಹಾಕ್ಕೊಬಿಟ್ಟಿದ್ದೀರ ಅಂತಂದರೆ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡಿದ್ಮೇಲೆ ಈ ಟೀ ಶರ್ಟ್ ತೆಗೆದು ವಾಶ್ ಮಾಡೋಕ್ಕೆ ಹಾಕ್ಕೊಬಿಡ್ಬೋದು. ಸೆಕೆಂಡ್ ಟಿಪ್ಸು, ಈ ಥರ ರಿಬ್ಬನ್ಸ್ ಅಂತೂ ನಾವು ಪ್ಯಾಕೆಟ್ಸ್ ತಂದು ಹಂಗೆ ಇಟ್ಬಿಟ್ಟಿರ್ತೀವಿ. ಒಂದೊಂದು ಸ್ವಲ್ಪ ಯೂಸ್ ಮಾಡಿರ್ತೀವಿ. ಯಾವುದಾದ್ರೂ ತಗೋಬೋದು, ನೀವು ಯೂಸ್ ಮಾಡಿಬಿಟ್ಟಿರೋದು. ಇಲ್ಲ ಯೂಸ್ ಆಗದಿರಾ ಹಂಗೆ ಪ್ಯಾಕೆಟ್ಸ್ ಇದ್ದಾವೆ ನಮ್ಮ ಮನೇಲಿ ಅನ್ನೋದು ಯೂಸ್ ಮಾಡ್ಕೋಬೋದು. ಸೇಮ್ ನಾನು ಹ್ಯಾಂಗರ್ಗೆ ಹೆಂಗೆ ಹಾಕ್ಕೊತಾ ಇದ್ದೀನಿ, ಈ ಥರ ನೀವು 6 ಇಲ್ಲ 5 7 ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಇರೋ ಥರ ಹಾಕ್ಕೊಬಿಡಿ. ಇವಾಗ ನಿಮಗೆ ಟೀ ಶರ್ಟ್ಸ್ ಇಡೋಕ್ಕೆ ಜಾಗ ಸ್ವಲ್ಪ ಶಾರ್ಟೇಜ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಈ ಥರ ಹ್ಯಾಂಗರ್ಗೆ ಹಾಕ್ಬಿಟ್ಟು ಟೀ ಶರ್ಟ್ಸು ಇಲ್ಲ ಬೇರೆ ಬಟ್ಟೆನೇ ಆಗಲಿ ಈ ಥರ ಹಾಕ್ಬಿಟ್ಟು ಇಡ್ಬೋದು. ಇಲ್ಲ ಆಚೆ ಬಟ್ಟೆ ಒಣಗ್ಸೋಕ್ಕೆ ಜಾಗ ಇಲ್ದಿದ್ದಾಗೂ ಈ ಥರ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಬಿಟ್ಟು ಹ್ಯಾಂಗರ್ಗೆ ಈ ಥರ ಒಣಗಿಸ್ಬೋದು. ಮೂರನೇ ಟಿಪ್ಸು, ಮೆಂತ್ಯ ಸೊಪ್ಪು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ನೀವು ವಾಶ್ ಮಾಡ್ಕೋಬಾರ್ದು, ಬರೀ ಕ್ಲೀನ್ ಮಾಡ್ಕೊಬಿಡ್ಬೇಕು. ಕೆಳಗಡೆ ಮಣ್ಣಿನ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಇದ್ರ ಮೇಲೆ ಜಾಲರ ಇಟ್ಟಿದ್ದೀನಿ. ಜಾಲರ ಆದರೂ ಇಡ್ಬೋದು, ಇಲ್ಲಾಂದರೆ ಹೋಲ್ಸೋದು ಬಟ್ಲೆಂತೂ ಸಾಮಾನ್ಯವಾಗಿ ಎಲ್ಲರ ಮನೇಲಿರುತ್ತೆ. ಇದನ್ನಾದರೂ ಇಟ್ಬಿಟ್ಟು ಈ ಮೆಂತ್ಯ ನೀವು ನೀಟಾಗಿ ಬಿಡಿಸಿರ್ತೀರಲ್ಲ ಇದನ್ನ ಇಡಬೇಕು. ಇಲ್ಲ ಮಣ್ಣಿನ ಪಾತ್ರೆ ಇಲ್ಲ ನಾವೇನು ಮಾಡೋದು ಅನ್ನೋರು ಪ್ಲಾಸ್ಟಿಕ್ದು ಬಟ್ಲು ಇಲ್ಲ ಪ್ಲಾಸ್ಟಿಕ್ದು ಯಾವುದಾದ್ರೂ ತಗೋಬೋದು. ಅದರಲ್ಲಿ ನೀರು ಇಕ್ಬಿಟ್ಟು ಮೇಲೆ ಜಾಲರ ಇಕ್ಬಿಟ್ಟು ಈ ಥರ ಮೆಂತ್ಯ ಸೊಪ್ಪು ನೀಟಾಗಿ ಬಿಡಿಸಿರೋದಿಟ್ಟು ಅದ್ರ ಮೇಲೆ ತೇವದ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ನೀರು ಚಿಮ್ಕರಿಸ್ತಾ ಇರಬೇಕು. ಈ ಥರ ಮಾಡಿದ್ರೆ ನೀವು ಒಂದು ವಾರ ಆಗಲಿ ಬಿಡಿ, ಬೇಗ ಮೆಂತ್ಯ ಸೊಪ್ಪು ಹಂಗೆ ಫ್ರೆಶ್ ಆಗಿರುತ್ತೆ, ಒಣಗೋದಿಲ್ಲ. ಈ ಥರ ಇಡೋದ್ರಿಂದ ನಿಮಗೆ ಫ್ರಿಜ್ ಏನು ಬೇಕಾಗಿಲ್ಲ. ಈ ಥರ ಫ್ರಿಜ್ ಇಲ್ದಿರ ಇರೋರು ಈ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸು, ಈ ಥರ ವೇಸ್ಟ್ದೊಂದು ಬಾಕ್ಸ್ ತಗೋಬೇಕು. ಇದನ್ನು ನಾನು ತೋರಿಸಿದ್ನಲ್ಲ ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಡ್ಬೇಕು. ನಾನು ಕತ್ರಿಯಲ್ಲಿ ಕಟ್ ಮಾಡ್ಕೊಬಿಟ್ಟೆ. ಡಬಲ್ ಟೇಪ್ ತಗೊಂಡು ಹಿಂದೆ ಮೆಸ್ಬಿಡಿ. ನೋಡಿ, ಹಿಂದೆ ಈ ಥರ ತಿರುಗಿಸ್ಬಿಟ್ಟು ಎರಡೂ ಸೈಡು ಡಬಲ್ ಟೇಪ್ ಮೆಸ್ಬೇಕು. ಇದನ್ನು ಇವಾಗ ನೀವು ಟಿಶ್ಯೂ ಪೇಪರು ನಾವು ಹಂಗೆ ಇಟ್ಬಿಡ್ತೀವಿ ಕವರಲ್ಲಿ ಹಂಗೆ. ಇದು ಒಂಥರ ಈ ಥರ ತೆಗಿಯೋವಾಗ ಆಗಲ್ಲ. ಕಿಚನಲ್ಲಿ ಈ ಥರ ನೀವು ಮೆಸ್ಬಿಟ್ಟಿದ್ದೀರ ಅಂದರೆ ಇದ್ರ ಒಳಗಡೆಗೆ ಟಿಶ್ಯೂ ಪೇಪರ್ ಇಟ್ಬಿಟ್ಟು ನಿಮ್ಮ ಕಿಚನಲ್ಲಿ ತುಂಬ ಯೂಸ್ ಆಗುತ್ತೆ. ಕೈಯೆಲ್ಲ ಒರೆಸ್ಬೇಕು, ಇಲ್ಲ ಸಿಂಕ್ ಹತ್ರ ಮೆಸ್ಬಿಡಿ. ಸಿಂಕ್ ಹತ್ರನೂ ಅಷ್ಟೇ ನೋಡಿ, ಈ ಥರ ಇಟ್ಬಿಟ್ಟಿದ್ದೀರಂದರೆ ಕೈಗಳೆಲ್ಲ ವಾಶ್ ಮಾಡಿದ್ಮೇಲೆ ಅವರು ಒರೆಸೋದಕ್ಕೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ಸು, ಪೆನ್ಸ್ ತಗೊಂಡಿದ್ದೀನಿ. ಅಂದರೆ ನೀವು ಯೂಸ್ ಮಾಡಿಬಿಟ್ಟು ಬಿಸಾಕಿರ್ತೀರಲ್ಲ, ಪೆನ್ಸು, ಪೆನ್ ಕ್ಯಾಪು ಎಲ್ಲ ತಗೋಬೋದು. ನೋಡಿ, ಪೆನ್ ಕ್ಯಾಪು ಅಷ್ಟೇ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಪೆನ್ ಕ್ಯಾಪ್ಸದು ಈ ಥರ ಕಟ್ ಮಾಡ್ಕೊಬಿಡ್ಬೇಕು. ಮತ್ತು ಚಾರ್ಜಿಂಗ್ ವೈರು ವೇಸ್ಟಾಗಿ ಹಿಂದೆ ಬಿದ್ದಿರುತ್ತೆ, ಯಾವುದೇ ವೈರ್ ಆಗಲಿ ತಗೋಬೋದು. ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹಾಕ್ಕೊಬಿಡ್ಬೇಕು. ಮತ್ತು ಕೆಳಗಡೆನೂ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ಗಂಟು ಹಾಕ್ಕೊಂಡು ಇನ್ನೊಂದು ಸೈಡಿಂದ ಈ ಕಟ್ ಮಾಡಿರ್ತೀರಲ್ಲ ಪೆನ್ಸದು ವೇಸ್ಟು ಇಷ್ಟಿಷ್ಟುದ್ದ ಇದನ್ನು ನೀಟಾಗಿ ಹಾಕ್ಕೊಬಿಡ್ಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಪೆನ್ಸ್ ಆಗೋದ್ಮೇಲೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ, ಯೂಸ್ ಮಾಡ್ಕೊಳ್ಳಲ್ಲ. ಕ್ಯಾಪ್ಸು ಅಷ್ಟೇ, ಪೆನ್ನದು ನಾವು ವೇಸ್ಟಾಗಿ ಬಿಸಾಕ್ತೀವಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ, ಈ ಥರ ಯೂಸ್ ಮಾಡ್ಕೋಬೋದು. ಇದನ್ನು ನಿಮ್ಮ ಕಬೋರ್ಡಲ್ಲಿ ಇಲ್ಲ ಬೀರುವಲ್ಲಿ ನೇತು ಹಾಕ್ಕೋಬೋದು. ನೀವು ಎಲ್ಲನ ಕಾಣಿಸ್ತೀರ, ಇಲ್ಲ ಬಾಗಿಲು ಹಿಂದ್ಗಡೆ ನೀಟಾಗಿ. ನಿಮಗೆ ಇವಾಗ ಒಬ್ಬೊಬ್ರು ಜರ್ಕಿನೋ ಸ್ವೆಟರ್ಸು ಇಡೋಕ್ಕೆ ಜಾಗ ಇರಲ್ಲ, ಕಬೋರ್ಡ್ ಒಳಗಡೆನೋ ಬೀರು ಒಳಗಡೆನೋ ಈ ಥರ ನೇತು ಹಾಕಿದ್ದೀರಂತಂದರೆ ಇದರಲ್ಲಿ ಟೀ ಶರ್ಟ್ಸ್ ಆಗಲಿ ಇಲ್ಲ ಚಿಕ್ಕ ಚಿಕ್ಕ ಬಟ್ಟೆ ವೇಲುಗಳು ನಿಮ್ಗೇನು ಇಷ್ಟ ಆದರೆ ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಡ್ಬೋದು. ನೋಡಿ, ನಾನು ಟೀ ಶರ್ಟ್ಸ್ ಇಡ್ತಾ ಇದ್ದೀನಿ. ಈ ಥರ ನಮಗೆ ಜಾಗನೇ ಇಲ್ಲ ಇಡೋಕ್ಕೆ ಅನ್ನೋವಾಗ ಈ ಥರ ಒಂದು 2-3 ಮಾಡ್ಕೊಂಡಿದ್ದೀರಂದರೆ ಸ್ವಲ್ಪ ಬಟ್ಟೆ ಇದರಲ್ಲಿ ನೀಟಾಗಿ ಈ ಥರ ಇಟ್ಬಿಟ್ಟು ಎಲ್ಲನ ನೇತು ಹಾಕ್ಕೊಬಿಡ್ಬೋದು ಕಬೋರ್ಡ್ ಒಳಗಡೆ ಇಲ್ಲ ಬೀರು ಒಳಗಡೆ ಸೈಡಲ್ಲಿ ಬಾಗ್ಲ ಹತ್ರ. ನೋಡಿ, ಲಾಸ್ಟ್ ಟಿಪ್ಸು, ಸ್ಟ್ರೇನರು. ಈ ಥರ ಸ್ಟೀಲ್ದು ಸ್ಟ್ರೇನರು ತುಂಬ ಹಳೇದಾಗಿಬಿಟ್ಟಿದೆ, ಇದು ವೇಸ್ಟ್ ಅಂತ ಹಿಂದೆಗೆ ಹಾಕ್ಬಿಟ್ಟಿದ್ದೆ. ಇದನ್ನು ನಾನು ಅದ್ರ ಮುಂದ್ಗಡೆ ಇತ್ತಲ್ಲ, ಇದನ್ನು ಕಟ್ ಮಾಡ್ಕೊಂಡಿದ್ದೆ. ಇದನ್ನು ನೀವು ನಿಮ್ಮ ಸಿಂಕಲ್ಲಿ ಈ ಥರ ಇಟ್ಬಿಟ್ಟಿದ್ದೀರಂದರೆ ಇವಾಗ ಸಣ್ಣ ಸ್ವಲ್ಪ ರೈಸ್ ಆಗಲಿ ಇಲ್ಲ ಏನಾದರೂ ಅದರೊಳಗಡೆ ಹೊಟ್ಟೋಗ್ಬಿಟ್ಟು ಸಿಂಕೆಲ್ಲ ಪೈಪಲ್ಲಿ ಬ್ಲಾಕ್ ಆಗ್ತಾ ಇರುತ್ತಲ್ಲ, ಈ ಥರ ನೀವು ಇಟ್ಬಿಟ್ಟಿದ್ದೀರಂದರೆ ನೋಡಿ, ಸ್ವಲ್ಪ ರೈಸ್ ಕೂಡ ಒಳಗಡೆಗೆ ಹೋಗಲ್ಲ, ನಿಮ್ಮ ಸಿಂಕ್ ಕೂಡ ಬ್ಲಾಕ್ ಆಗಲ್ಲ ಮತ್ತು ಸ್ಮೆಲ್ ಕೂಡ ಬರಲ್ಲ. ಇದನ್ನ ಎತ್ತಿಬಿಟ್ಟು ಡಸ್ಟ್ಬಿನ್ನಲ್ಲಿ ಬಿಸಾಕ್ಬಿಟ್ಟು ಮತ್ತೆ ಇಡ್ಬೋದು. ನೀವು ಟ್ರೈ ಮಾಡಿ. ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.